ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮತ್ತಾಯನ ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಮ್ಯಾಥ್ಯೂ ಚಾಪ್ಟರ್ 11ನೇ ಅಧ್ಯಾಯ. 11ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಾಗ ದೀನತ್ವದ 31 ಪಾಠಗಳು ಇಲ್ಲವೇ ರಹಸ್ಯಗಳು ಇವೆ. 31 ಲೆಸನ್ಸ್ ಆನ್ ಹ್ಯುಮಿಲಿಟಿ. ಹಳೆ ಒಡಂಬಡಿಕೆಯಲ್ಲಿ ದೀನ ವ್ಯಕ್ತಿ ಮೋಶೆ, ಅರಣ್ಯಕಾಂಡ 12ನೇ ಅಧ್ಯಾಯ. ಹೊಸ ಒಡಂಬಡಿಕೆಯಲ್ಲಿ ಅತ್ಯಂತ ಮಹಾದೀನ ವ್ಯಕ್ತಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಮತ್ತಾಯ 11ರಲ್ಲಿ ಅದನ್ನು ನೋಡ್ಕೊಳ್ತಿದ್ದೇವೆ. ಅದ ಕಾರಣ ಸ್ನಾನಿಕನಾದ ಯೋಹಾನು ಕೂಡ ದೀನ ವ್ಯಕ್ತಿ. ಯಾಕಂದರೆ ಆತನು ಹೆಚ್ಚಾಗಬೇಕು, ನಾನು ಕಡಿಮೆ ಆಗಬೇಕು ಎಂಬಂಥ ದೀನ ಭಾವ ಯೋಹಾನನಲ್ಲಿ ಇತ್ತು ಎಂಬುದಾಗಿ ಯೋಹಾನ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಸರಿ, ಈಗ ನಾವು ದೀನತೆಯ 31 ಚಿತ್ರಗಳು, ದೀನತೆಯ 31 ಪಾಠಗಳು, ದೀನತೆಯ 31 ರಹಸ್ಯಗಳಂತ ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ ಮತ್ತಾಯ 11:5ನೇ ವಚನ, ಕುರುಡರು ಕಾಣುತ್ತಾರೆ. ಇದು ದೀನತ್ವದ ಒಂದು ಚಿತ್ರ. ಬೆಳಕನ್ನು ಹೊಂದಿಕೊಳ್ಳುವುದು ದೀನತ್ವದ ಚಿತ್ರ ಅಥವಾ ಪಾಠ. ಕುಂಟರು ನಡೆಯುತ್ತಾರೆ. ಗರ್ವ ಕುಂಟುವಂತೆ ಮಾಡುತ್ತೆ, ಆದರೆ ಆ ದೀನತ್ವ ನಡೆಯುವಂತೆ ಮಾಡ್ತದೆ. ಕುಷ್ಠರೋಗಿಗಳು ಶುದ್ಧರಾಗ್ತಾರೆ, ಗರ್ವಿಷ್ಠರು ಅಶುದ್ಧರು, ದೀನರು ಶುದ್ಧರು. ಕಿವಿಡರು ಕೇಳುತ್ತಾರೆ. ಕಿವಿ, ಆತ್ಮಿಕ ಕಿವಿ ಇರುವಂಥ ವ್ಯಕ್ತಿ ದೀನ ವ್ಯಕ್ತಿ. ಆತ್ಮಿಕ ಕಿವಿಯ ಸೂಕ್ಷ್ಮತೆ ಇಲ್ಲದಂಥ ವ್ಯಕ್ತಿ ಗರ್ವಿಷ್ಠ ವ್ಯಕ್ತಿ. ಸತ್ತವರು ಪುನಃ ಜೀವ ಪಡೆಯುತ್ತಾರೆ. 5ನೇ ವಚನ, 11ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ, ಅದರಲ್ಲಿ 5ನೇ ವಚನ. ದೀನತ್ವದ 5ನೇ ಚಿತ್ರ ಏನಂತಂದರೆ, ಗರ್ವಿಷ್ಠನು ಸತ್ತವನ ಹಾಗೆ ಇರುವಾತನು, ದೀನನು ಬದುಕಿರುವಾತನು. ಇವೆಲ್ಲ ಅಕ್ಷರಿಕವಾಗಿ ನಡೆದಂಥದ್ದು. ನಾವು ಆತ್ಮಿಕವಾಗಿ ಅದರಿಂದ ಏನೋ ಕಲಿತಾ ಇದ್ದೇವೆ. ಮತ್ತು ಬಡವರಿಗೆ ಸುವಾರ್ತೆ ಸಾರಲಾಗುತ್ತಿದೆ. 5ನೇ ವಚನದಲ್ಲಿ ನಾವು ನೋಡುವಾಗ ಅದು ಕೂಡ ದೀನತ್ವದ ಒಂದು ಚಿತ್ರ. ಯಾಕಂತೇಳಿದ್ರೆ ಬಡವರಿಗೆ, ಆತ್ಮದಲ್ಲಿ ಬಡವರಿಗೆ ದೀನರಿಗೆ ಸುವಾರ್ತೆ ಸಾರಲಾಗ್ತಾ ಇದೆ. ಗರ್ವಿಷ್ಠರು ಸುವಾರ್ತೆಯನ್ನು ಕೇಳಲಿಕ್ಕೆ ಇಷ್ಟಪಡಲ್ಲ, ಆದರೆ ದೀನರು ಆ ಸುವಾರ್ತೆಯನ್ನು ಕೇಳ್ತಾರೆ. ಬಡವರೆಲ್ಲರೂ ದೀನರಲ್ಲ, ಶ್ರೀಮಂತರೆಲ್ಲರೂ ಗರ್ವಿಷ್ಠರಲ್ಲ. 6ನೇ ವಚನದಲ್ಲಿ, ನನ್ನ ವಿಷಯದಲ್ಲಿ ವಿಶ್ವಾಸ ಕಳೆದುಕೊಳ್ಳುವವನೇ ಧನ್ಯನು, ದೀನನು ಧನ್ಯನು. ಯಾಕಂದರೆ ಅವನು ವಿಶ್ವಾಸ ಕಳೆದುಕೊಳ್ಳದವನು. ಮತ್ತು 9ನೇ ವಚನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನೋಡುವಾಗ ಕರ್ತನಾದ ಯೇಸು, ಸ್ನಾನಿಕನಾದ ಯೋಹಾನನ ಶಿಷ್ಯರು ಹೋದ ಮೇಲೆ ಅವರ ಹಿಂದೆ ಮಾತನಾಡ್ತಾ ಇರುವಂಥ ಮಾತು ಹೇಗಿದೆ ನೋಡೋಣ. ಒಳ್ಳೆಯದಾಗಿ ಮಾತಾಡ್ತಿದ್ದಾನೆ. ಹೇಗೆ ಮಾತನಾಡ್ತಿದ್ದಾನಂತ ನೋಡುವಾಗ 9ನೇ ವಚನದಲ್ಲಿ, ಪ್ರವಾದಿಗಳಿಗಿಂತಲೂ ಹೆಚ್ಚಿನವನು ಯೋಹಾನನು ಎಂಬುದಾಗಿ. ದೀನತ್ವದ 8ನೇ ಗುರುತು, 8ನೇ ಚಿತ್ರ, 8ನೇ ರಹಸ್ಯ ಏನಂತೇಳಿದರೆ, ಒಬ್ಬ ವ್ಯಕ್ತಿಯ ಬಗ್ಗೆ ಹಿಂದೆ ಮಾತನಾಡುವಾಗ ಅವ್ರ ಬಗ್ಗೆ ಗೌರವವಾಗಿ ಮಾತನಾಡುವಂಥದ್ದು. ಮತ್ತು ದೀನನ, ಸ್ನಾನಿಕನಾದ ಯೋಹಾನು ಕೂಡ ದೀನನೇ. ಅವನ ವಿಷಯವಾಗಿ ದೇವರು ಕೊಟ್ಟ ಕೆಲಸ ಏನಿದೆ ಅಂತ ಹೇಳ್ಬಿಟ್ಟು ನೋಡುವಾಗ 11ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 10ನೇ ವಚನದಲ್ಲಿ, ಈಗೋ ಅವನು ನಿನ್ನ ಮಾರ್ಗವನ್ನು ನಿನ್ನ ಮುಂದೆ ಸಿದ್ಧಪಡಿಸುವನು. ಕರ್ತನಾದ ಯೇಸು ದೀನನು,
ಆ ದೀನನಿಗೆ ಮತ್ತೊಬ್ಬ ದೀನನ ಮಾರ್ಗವನ್ನು ಸಿದ್ಧಪಡಿಸಿದ ದೀನನು ಯೋಹಾನನು. 10ನೇದಾಗಿ 11ನೇ ವಚನದಲ್ಲಿ, ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಹುಟ್ಟಲಿಲ್ಲ. ಹೌದು, ಆತನು ದೀನ ವ್ಯಕ್ತಿಯಾಗಿದ್ದನು ಯೋಹಾನನು. ಆತನು ದೇವರ ದೃಷ್ಟಿಯಲ್ಲಿ ಎಂಥ ವ್ಯಕ್ತಿ ಆಗಿದ್ದಾನಂತ ಲೂಕ 1:15 ಆತನು ದೇವರ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು. ಅವನು ತಾಯಿಯ ಗರ್ಭದಲ್ಲಿರುವಾಗಲೇ ಪವಿತ್ರಾತ್ಮದಿಂದ ತುಂಬಿದವನಾಗಿದ್ದನು. ವಾವ್! ಆದರೂ ಕೂಡ ಪರಲೋಕ ರಾಜ್ಯದಲ್ಲಿ ಸ್ನಾನಿಕನಾದ ಯೋಹಾನ ನಿಶ್ಚಯವಾಗಿ ಭಾಳ ದೀನನು, ಭಾಳ ದೊಡ್ಡವನು ಕೂಡ. ಆದರೆ ಯೇಸು ಸ್ವಾಮಿ ಇನ್ನೊಂದು ಮಾತು ಹೇಳ್ತಾರೆ, 11ನೇ ಅಧ್ಯಾಯ 11ನೇ ವಚನ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ, ಪರಲೋಕ ರಾಜ್ಯದಲ್ಲಿರುವಂಥ ಅತ್ಯಂತ ಚಿಕ್ಕವನು ಯೋಹಾನನಿಗಿಂತಲೂ ದೊಡ್ಡವನು. ಇದು ಹೇಗೆ ಸಾಧ್ಯ? ಯೇಸು ಕ್ರಿಸ್ತನ ಆತ್ಮವನ್ನು ನಾನು ತಕ್ಕೊಂಡು ಆತನ ಆತ್ಮದಿಂದ ನಾನು ತಗ್ಗಿಸಿಕೊಂಡು ಆತನಿಂದ ಕಲಿತುಕೊಂಡು ಆತನ ಆತ್ಮ ಹೊಂದಿದ್ದವನಾಗಿದ್ದರೆ ಸ್ನಾನಿಕನಾದ ಯೋಹಾನನಿಗಿಂತಲೂ ದೊಡ್ಡ ವ್ಯಕ್ತಿಯಾಗಿರಲು ಸಾಧ್ಯ. ಹೇಗೆ ಸಾಧ್ಯ ಅಂತ ಇನ್ನೊಂದು ಹೇಳ್ಬೋದಾ? ಸ್ನಾನಿಕನಾದ ಯೋಹಾನ ಬಗ್ಗೆ ಸ್ವಾಮಿ ಏನು ಹೇಳ್ತಾನೆಂದರೆ ಸ್ನೇಹಿತನು. ಆದರೆ ಸಭೆಯ ಬಗ್ಗೆ, ಪರಲೋಕದಲ್ಲಿ ಚಿಕ್ಕವರಾಗಿರುವಂಥ ಸಭೆಯ ಬಗ್ಗೆ ಯೇಸು ಕರ್ತನು ಹೇಳೋದು ಮದುಮಗಳು. ಆದರೆ ಮದುವೆ ಟೈಮ್ನಲ್ಲಿ ಮದುಮಗಳು ಕೂತಿರ್ತಾಳೆ, ಮದುಮಗನ ಸ್ನೇಹಿತರು ಬಂದಿರ್ತಾರೆ. ಅದರಲ್ಲಿ ಸಂಬಂಧಪಟ್ಟು ರಿಲೇಷನಲಿ ಸಂಬಂಧಿಕವಾಗಿ ಯಾರು ಹತ್ತಿರದವರು ಅಂತ ನೋಡುವಾಗ ಸ್ನೇಹಿತರಿಗಿಂತಲೂ ಹತ್ತಿರ ಮದುಮಗಳು. ಆ ರೀತಿಯಲ್ಲಿ ಯೇಸು ಕರ್ತನು ಹೇಳಿದ ಮಾತು ಸ್ನಾನಿಕನಾದ ಯೋಹಾನನಿಗಿಂತಲೂ ದೊಡ್ಡವರಂತ ಆ ಸಂಬಂಧದಲ್ಲಿ. 12ನೇ ವಚನ ನಾವು ನೋಡಿಕೊಳ್ಳೋದಾದರೆ, ಬಲಾತ್ಕಾರಿಗಳು, ಪರಲೋಕ ರಾಜ್ಯದ ಬಗ್ಗೆ ಮಾತನಾಡುವಾಗ ಬಲಾತ್ಕಾರಿಗಳಂತ, ದೀನರ ಮತ್ತೊಂದು ಚಿತ್ರ, ದೀನರು ಬಲಾತ್ಕಾರಿಗಳು. ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಒಳಗಾಗಿದೆ. ಬಲಾತ್ಕಾರಿಗಳು ಅದನ್ನು ಬಲವಂತವಾಗಿ ತೆಗೆದುಕೊಳ್ತಾರೆ. ದೀನರಿಗೆ ಇನ್ನೊಂದು ಹೆಸರು ಬಲಾತ್ಕಾರಿಗಳು. ಯಾವುದಕ್ಕೆ ವಿರುದ್ಧವಾಗಿ ಇವರು ಬಲಾತ್ಕಾರಿಗಳು, ಯಾವುದಕ್ಕೆ ವಿರುದ್ಧವಾಗಿ ಬಲವನ್ನು ಪ್ರಯೋಗಿಸ್ತಾರೆ ಅಂದರೆ ತಮ್ಮಲ್ಲಿರುವಂಥ ಆಶಾಪಾಶಗಳಿಗೆ ವಿರುದ್ಧವಾಗಿ, ಅವರು ತಮ್ಮ ಸ್ವಾರ್ಥಕ್ಕೆ ವಿರುದ್ಧವಾಗಿ ಬಲಾತ್ಕಾರಿಗಳಾಗಿ ಇರುವಂಥವರು. ಬೇರೆಯವ್ರನ್ನ ದಾಳಿ ಮಾಡಲ್ಲ, ತಮ್ಮಲ್ಲಿರುವ ಸ್ವಾರ್ಥವನ್ನೇ ಅವರು ದಾಳಿ ಮಾಡುವರಾಗಿ ಇರುವುದರಿಂದ ಅವರು ಬಲವಂತವಾಗಿ ಪರಲೋಕ ರಾಜ್ಯವನ್ನು ತೆಗೆದುಕೊಳ್ತಾರೆ. ಆ ಹೋರಾಟ ಆತ್ಮಿಕ ಯುದ್ಧದಿಂದ. ಸರಿ, 14ನೇ ವಚನದಲ್ಲಿ ನೋಡುವಾಗ ದೀನತ್ವದ ಮತ್ತೊಂದು ರಹಸ್ಯ, ಅನದರ್ ಸೀಕ್ರೆಟ್ ಆಫ್ ಹ್ಯೂಮಿಲಿಟಿ, 14ನೇ ವಚನದಲ್ಲಿದೆ. 11ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ. ಅದರಲ್ಲಿ ಬರೆದಂಥ ಮಾತು ಏನಂತ ಹೇಳಿದರೆ, ಅಂಗೀಕರಿಸುವುದಕ್ಕೆ ಮನಸ್ಸಿದ್ದರೆ ಅಂತ ಹೇಳ್ಬಿಟ್ಟು, ದೇವರ ವಾಕ್ಯವನ್ನು ಅಂಗೀಕರಿಸುವುದಕ್ಕೆ ಮನಸ್ಸಿರುವಂಥವರೇ ದೀನತ್ವ ಉಳ್ಳವರು. ಎ ಪರ್ಸನ್ ಹೂ ಹಸ್ ಗಾಟ್ ಎ ವಿಲ್ಲಿಂಗ್ನೆಸ್ ಟು ರಿಸೀವ್ ಗಾಡ್ಸ್ ವರ್ಡ್ ಈಸ್ ಎ ಹಂಬಲ್ ಪರ್ಸನ್. ಮತ್ತು 15ನೇ ವಚನ, ಅದರಲ್ಲಿ 16ನೇ ದೀನತ್ವದ ಮತ್ತೊಂದು ಚಿತ್ರ ಇದೆ. ಅದೇನೆಂದರೆ, ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ವಾವ್! ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ಹಾಗಾದರೆ ದೀನತ್ವದ ಮತ್ತೊಂದು ಗುರುತು, ಪಾಠ, ರಹಸ್ಯ ಏನೆಂದರೆ ಕೇಳುವ ಮನಸ್ಸು. ಕೇಳುವ ಮನಸ್ಸು. ಯಾರನ್ನು ಕೇಳುವ ಮನಸ್ಸು, ಯಾವುದನ್ನು ಕೇಳುವ ಮನಸ್ಸು ಅಂತ ಹೇಳುವಾಗ ಎಷ್ಟೋ ವಿಧವಾದಂಥ ನಾನಾ ವಿಧವಾದ ಸ್ವರಗಳು, ಶಬ್ದಗಳು ಈ ಲೋಕದಲ್ಲಿ ಕೇಳಿಸ್ಕೊಳ್ತೇವೆ. ಅವುಗಳ ನಡುವೆ ದೇವರ ಸ್ವರವನ್ನು ಕೇಳಿಸಿಕೊಳ್ಳುವಂಥ ವ್ಯಕ್ತಿಯೇ ದೀನತ್ವದ ವ್ಯಕ್ತಿ. ವಾವ್! ಮತ್ತು
17ನೇ ವಚನದಲ್ಲಿ ಸ್ವಲ್ಪ ವಿಚಿತ್ರವಾದಂಥ ಒಂದು ಮಾತಿದೆ. ನಾವು ನಿಮಗಾಗಿ ಕೊಳಲೂದಿದೆವು, ನೀವು ಕುಣಿಲಿಲ್ಲ. ನಾವು ಶೋಕಗೀತವನ್ನು ಹಾಡಿದೆವು, ನೀವು ಗೋಳಾಡಲಿಲ್ಲ ಎಂದು ಹೇಳುವವರಿಗೆ ಇದು ಹೋಲಿಕೆಯಾಗಿದೆ. ಅಂದರೆ ಇಲ್ಲಿ ಏನಂತಿದೆ, ಕೊಳಲೂದಿದರೆ ಕುಣಿಬೇಕು, ಶೋಕಗೀತ ಎತ್ತಿದರೆ ಗೋಳಾಡಬೇಕು. ಅದು ಆ ರೀತಿಯಾಗಿತ್ತು. ಆದರೆ ಇದು ವಿರುದ್ಧವಾಗಿದೆ ಅಥವಾ ವ್ಯತ್ಯಾಸವಾಗಿದೆ. ಆದ ಕಾರಣ ಇಲ್ಲಿ ನಾವು ನೋಡುವಾಗ ಸಹಕಾರ ಇಲ್ಲದ ಮನೋಭಾವನೆಯನ್ನು ನೋಡ್ತೇವೆ ರೀ. ಅನ್ ಆ್ಯಟಿಟ್ಯೂಡ್ ಆಫ್ ನಾನ್ ಕೋಆಪರೇಷನ್. ಆ ರೀತಿಯಾಗಿ ಇರುವಂಥವರು ಈ ಸಂತತಿಯವರೆಂಬುದಾಗಿ ಕರ್ತನಾದ ಯೇಸು ಹೇಳ್ತಿದ್ದಾನೆ. ಆ ರೀತಿಯಾಗಿ ಇರುವಂಥವರನ್ನು ನಾವು ನೋಡಿ ಅವರಿಂದ ನಾವು ಆ ರೀತಿಯಾಗಿ ಇರಬಾರ್ದೆಂದು ಕಲಿಯುವಂಥದ್ದೇ ದೀನತ್ವ. ಇನ್ನೊಂದು ಸರಿ ಹೇಳ್ತೀನಿ, ಒಬ್ಬ ಗರ್ವಿಷ್ಠ ವ್ಯಕ್ತಿ ಅಥವಾ ಸಂತತಿಯನ್ನು ನೋಡಿಬಿಟ್ಟು ನಾನು ಆ ರೀತಿಯಾಗಿ ಇರಬಾರ್ದು ಸ್ವಾಮಿ ಎಂಬುದಾಗಿ ನಮ್ಮನ್ನು ಯಥಾರ್ಥ ಮನಸ್ಸಿನಿಂದ ತಗ್ಗಿಸಿಕೊಂಡು ಪರೀಕ್ಷಿಸಿಕೊಂಡು ಇರುವ ಪಕ್ಷದಲ್ಲಿ ನಾವು ದೀನತ್ವವನ್ನು ಆ ಮೂಲಕ ಕಲಿತೇವೆ. ದೀನತ್ವದ ಪಾಠ 18ನೇ ರಹಸ್ಯ. ಅಂದಹಾಗೆ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಈ ಅಧ್ಯಯನದಲ್ಲಿ ದೀನತ್ವದ 31 ರಹಸ್ಯಗಳನ್ನು ನೋಡಿಕೊಳ್ತಾ ಇದ್ದೇವೆ. 31 ಸೀಕ್ರೆಟ್ಸ್ ಆಫ್ ಹ್ಯುಮಿಲಿಟಿ. 18ನೇ ರಹಸ್ಯ ಏನಂತ ಹೇಳ್ಬಿಟ್ಟು ನೋಡುವಾಗ ಅದು 19ನೇ ವಚನದಲ್ಲಿದೆ. ಏನಂದರೆ ಪಾಪಿಗಳ ಸ್ನೇಹಿತನು. ಒಬ್ಬ ದೀನತ್ವ ವ್ಯಕ್ತಿ ಹೇಗಿರ್ತಾನಂತ ಹೇಳಿದ್ರೆ, ಪಾಪಿ ಅಂದ ತಕ್ಷಣ ಬೇಡ ನನಗೆ ಎಂಬುದಾಗಿರೋದಿಲ್ಲ. ಸುಂಕದವರ ಮತ್ತು ಪಾಪಿಗಳ ಸ್ನೇಹಿತನು ಯೇಸು. ಹೌದು, ಆತನು ಬಹಳ ದೀನ ವ್ಯಕ್ತಿ. ಆದ ಕಾರಣ ಪಾಪಿಗಳನ್ನು ಆತನು ಪ್ರೀತಿಸುವವನಾಗಿದ್ದನು, ಸ್ನೇಹಿತನಾಗಿದ್ದನು. 19ನೇ ರಹಸ್ಯ, ದೀನತ್ವದ 19ನೇ ರಹಸ್ಯ ಅಥವಾ ದೀನತ್ವದ 19ನೇ ಒಂದು ಪಾಠ ಏನಂದರೆ, ಜ್ಞಾನವು ತನ್ನ ಕೃತ್ಯಗಳಿಂದಲೇ ಸಮರ್ಥಿಸಲಾಗಿದೆ. ಹಾಗಾದರೆ ಜ್ಞಾನ, ದೀನತ್ವದ ಮತ್ತೊಂದು ರಹಸ್ಯ ಏನಂದರೆ ಜ್ಞಾನಕೃತ್ಯ, ಜ್ಞಾನಕ್ಕೆ ಸಂಬಂಧಿಸಿದ ಕೃತ್ಯ, ವಿಸ್ಡಮ್ ಇನ್ ಆ್ಯಕ್ಷನ್. ಹೌದು, ಜ್ಞಾನ ಇದೆ ಅಂತ ಹೇಳ್ಬಿಟ್ಟು ಅದು ಕಾರ್ಯರೂಪದಲ್ಲಿ ತೋರದಿದ್ದರೆ ಅದು ದೀನತ್ವ ಅಲ್ಲ. ದೀನತ್ವ ಜ್ಞಾನವನ್ನು ಕೊಡ್ತದೆ, ಜ್ಞಾನವು ಕಾರ್ಯರೂಪದಲ್ಲಿ ತರುತ್ತದೆ. 20ನೇ ದೀನತ್ವದ ರಹಸ್ಯ ಏನಂದರೆ 20ನೇ ವಚನದಲ್ಲಿ ಅದನ್ನು ನಾವು ನೋಡ್ತೇವೆ. ಮತ್ತಾಯ 11:20. ತರುವಾಯ ತನ್ನ ಹೆಚ್ಚಾದ ಅದ್ಭುತ ಕಾರ್ಯಗಳು ಅಥವಾ ಮಹತ್ ಕಾರ್ಯಗಳು ನಡೆದ ಪಟ್ಟಣಗಳು. ದೀನತ್ವ ಅದ್ಭುತವನ್ನು, ದೈವಿಕ ಅದ್ಭುತವನ್ನು ನಡೆಸುತ್ತದೆ. ಹ್ಯುಮಿಲಿಟಿ ಎಕ್ಸ್ಪ್ರೆಸಸ್ ಇಟ್ಸೆಲ್ಫ್ ಇನ್ ಡಿವೈನ್ ಮಿರಕಲ್ಸ್. ಯಾರು ಹಾಗೆ ಮಾಡಿದ್ದು? ಯೇಸು ಕರ್ತನು. ಹೌದು, ಮತ್ತಾಯ 7ನೇ ಅಧ್ಯಾಯ 22ನೇ ವಚನದಲ್ಲಿ ಸ್ವಾಮಿ ನಿನ್ನ ಹೆಸರಿನಲ್ಲಿ ಅದ್ಭುತಗಳನ್ನು ಮಾಡಲಿಲ್ಲವೇ ಅಂತ ಹೇಳಿದರು. ಆದರೆ ಅವರಲ್ಲಿ ದೀನತ್ವ ಇಲ್ಲದೆ ಮಾಡಿದರು, ಯೇಸು ನಾಮವನ್ನು ಬಳಸಿಕೊಂಡು. ಆದರೆ ಕರ್ತನಾದ ಯೇಸು ತಾನೇ ಅದ್ಭುತವನ್ನು ಮಾಡಿದನು. ಅಷ್ಟೇ ಅಲ್ಲದೆ ಹೆಚ್ಚಾದ ಮಹತ್ ಕಾರ್ಯಗಳನ್ನು ಮಾಡಿದ್ರಂತೆ. ಹೌದು, ದೀನತ್ವ ಹೆಚ್ಚಾದ ಅದ್ಭುತಗಳಲ್ಲಿ ಕಂಡುಬರುತ್ತದೆ. ಯಾಕೆ? ಅದೇ 20ನೇ ವಚನದಲ್ಲಿ ನಾವು ನೋಡುವಾಗ 21ನೇ ದೀನತ್ವದ ಮತ್ತೊಂದು ಗುರುತು ಇಲ್ಲವೇ ಪಾಠ ಇಲ್ಲವೇ ರಹಸ್ಯವನ್ನು ನೋಡ್ತೀವಿ. ಅದೇನಂತ ಹೇಳಿದ್ರೆ, ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಉದ್ದೇಶ, ಕರ್ತನಾದ ಯೇಸು ಅದ್ಭುತ ಮಾಡ್ತಾ ಇರುವಂಥ ದೀನತ್ವದಿಂದ ಮಾಡ್ತಾ ಇದ್ದಂಥ ಉದ್ದೇಶ ಏನಂದರೆ ದೇವರ ಕಡೆಗೆ ಬರಬೇಕು ಜನರು.
ದೇವರ ಕಡೆಗೆ ಬರಬೇಕು ಅನ್ನುವಂಥದ್ದು, ತಿರುಗಿಕೊಳ್ಬೇಕು ಎಂಬುದಾಗಿ. ಅವರು ತಿರುಗಿಕೊಳ್ಳಲಿಲ್ಲ, ಆದ ಕಾರಣ ಆತನು ಅವುಗಳನ್ನು ಗದರಿಸತೊಡಗಿದನು. ಗದರಿಸೋದು ಕೂಡ ಪ್ರೀತಿಯಿಂದನೇ. ಯಾಕಂದರೆ ಪ್ರಕಟಣೆ 3:19 ಯಾರ್ಯಾರನ್ನು ಪ್ರೀತಿಸ್ತೇನೋ ಅವರನ್ನು ಗದರಿಸ್ತೇನೆ ಎಂಬುದಾಗಿ. ಸರಿ, 22ನೇ ವಚನದಲ್ಲಿ ನಾವು ನೋಡುವಾಗ ದೀನತ್ವದ ಮತ್ತೊಂದು ಪ್ರಕಟಣೆ ಅಥವಾ ಪಾಠ ಅಥವಾ ರಹಸ್ಯ ಅಂತ ತಿಳ್ಕೊಳ್ಬೋದು. 22ನೇ ವಚನದೇನಂತ ಹೇಳಿದ್ರೆ, ನಿಮಗಿಂತಲೂ ಟೈರ್ ಸಿದೋನ್ ಅಥವಾ ತೂರ್ ಸಿದೋನ್ ದೇಶದ ಅವರ ಗತಿ ಹೆಚ್ಚು ತಾಳಬಹುದಾಗಿತ್ತು. ಅಂದರೆ ದೀನತ್ವ ಏನು ಮಾಡ್ತದೆ, ಎಲ್ಲರನ್ನೂ ಈಕ್ವಲ್ ಆಗಿ ಶಿಕ್ಷೆ ಕೊಡಲ್ಲ, ತಾಳಬಹುದಾದಂಥ ಶಿಕ್ಷೆ ಕೊಡ್ತದೆ ಎಂಬುದಾಗಿ. 23ನೇ ವಚನದಲ್ಲಿ 23ನೇ ರಹಸ್ಯ ಇದೆ, ದೀನತ್ವ ರಹಸ್ಯ. ಅದೇನೆಂದರೆ, ಕಪರ್ನೌಮೇ ನೀನು ಪರಲೋಕಕ್ಕೆ ಹೋಗುವೆ ಎಂದು ನೆನೆಸ್ತೀಯೋ. ಗರ್ವಿಷ್ಠರು ಮೇಲಕ್ಕೆ ಹೋಗುವಂಥ ರೀತಿಯಲ್ಲಿ ನೆನೆಸ್ತಾರೆ, ಆದರೆ ನೀನು ಪಾತಾಳಕ್ಕೆ ಇಳಿಯುವೆ. ಅಂದರೆ ಅಹಂಕಾರಿಗಳನ್ನು ದೇವರು ಎದುರಿಸ್ತಾನೆ ಎಂಬುದಕ್ಕೆ ಅದೊಂದು ಪಾಠ ಇಲ್ಲಿ. 23ನೇ ವಚನದಲ್ಲಿ ಕೊನೆ ಭಾಗ, ಒಂದು ವೇಳೆ ಇದೇ ಅದ್ಭುತಗಳು ಸೊದೋಮಿನಲ್ಲಿ ನಡೆದಿದ್ದರೆ ಅದು ಇಂದಿನವರೆಗೆ ಉಳಿತಿತ್ತು. ದೀನತ್ವ ಉಳಿಸ್ತದೆ, ಮಾನಸಾಂತರ ಉಳಿಸ್ತದೆ, ಉಳಿಯುವಂತೆ ಮಾಡ್ತದೆ. ಆ ರೀತಿಯಾಗಿ ಹೇಳಿದ ಮೇಲೆ 25ನೇ ವಚನದಲ್ಲಿ 25ನೇ ಒಂದು ದೀನತ್ವದ ಪಾಠವನ್ನು ನಾವು ನೋಡ್ತೇವೆ. ತಂದೆಯೇ, ಪರಲೋಕ ಭೂಲೋಕದ ಒಡೆಯನೇ, ನೀನು ಈ ಮಾತುಗಳನ್ನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಮರೆಮಾಡಿ ಬಾಲಕರಿಗೆ ಪ್ರಕಟಪಡಿಸಿದ್ದಿ. ದೀನತ್ವ ಬಾಲಕರಲ್ಲಿ ಕಂಡುಬರುತ್ತದೆ. ಅಥವಾ ಈ ಭಾಷಾಂತರ, ಬಿಬ್ಲಿಕ ಭಾಷಾಂತರದಲ್ಲಿ ಈ ರೀತಿಯಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 11:25, ಶಿಶುಗಳಿಗೆ ಪ್ರಕಟ ಮಾಡಿದ್ದರಿಂದ ನಾನು ನಿನ್ನನ್ನು ಕೊಂಡಾಡುತ್ತೇನೆ. ಶಿಶುಗಳ ದೀನತ್ವ ಶಿಶುಗಳಲ್ಲಿ ಕಂಡುಬರುತ್ತದೆ. ಅಕ್ಷರಿಕ ಶಿಶುಗಳು, ಅದೇ ರೀತಿಯಾಗಿ ಆತ್ಮೀಕವಾಗಿ ಕೂಡ ಶಿಶುಗಳಾಗಿರುವಂಥವರು. ಆ ರೀತಿಯಾಗಿ ಹೇಳಿಬಿಟ್ಟು ಮುಂದೆ ನೋಡುವಾಗ ತಂದೆ 27ನೇ ವಚನ, ಯಾರಿಗೆ ಪ್ರಕಟಿಸುವುದಕ್ಕೆ, ತಂದೆಯನ್ನು ಯಾರಿಗೆ ಪ್ರಕಟಿಸುವುದಕ್ಕೆ. ದೀನತ್ವ ತಂದೆಯನ್ನು ಪ್ರಕಟಿಸುವಂಥದ್ದಾಗಿದೆ. ಹ್ಯುಮಿಲಿಟಿ ರಿವೀಲ್ಸ್ ಗಾಡ್ ದ ಫಾದರ್. ಆಮೇಲೆ 28ನೇ ವಚನ ನಮಗೆ ಗೊತ್ತಿರುವಂಥ ವಾಕ್ಯ, ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ. ದೀನತ್ವವು ಯೇಸುವಿನ ಬಳಿಗೆ ಬರುವಂತೆ ಮಾಡ್ತದೆ. ಅದು 27ನೇ ಒಂದು ರಹಸ್ಯ. ಹಂಬಲ್ ಪರ್ಸನ್ ವಿಲ್ ಕಮ್ ಟು ಜೀಸಸ್. ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಹಂಬಲ್ ಪರ್ಸನ್ ಟೇಕ್ಸ್ ದ ರೆಸ್ಟ್. ದೀನ ವ್ಯಕ್ತಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವ ವ್ಯಕ್ತಿ. ಗರ್ವಿಷ್ಠನು ಸಮುದ್ರದ ಅಲೆಯಂತೆ ಅವಿಶ್ರಾಂತನಾಗಿರ್ತಾನೆ. ದೀನನು ಪ್ರಶಾಂತವಾದ ವಿಶ್ರಾಂತಿಯಲ್ಲಿ ಇರುವ ವ್ಯಕ್ತಿ, ಮಗುವಿನೋಪಾದಿಯಲ್ಲಿ. 29ನೇ ವಚನದಲ್ಲಿ ನೋಡುವಾಗ, ನನ್ನ ನೊಗವನ್ನು ನಿಮ್ಮ ಮೇಲೆ ತಕ್ಕೊಳ್ರಿ ಅಂತ ಹೇಳ್ತಾನೆ. ದೀನನ ನೊಗವನ್ನು ತಕ್ಕೊಳ್ತಾರೆ. ನನ್ನಿಂದ ಕಲಿತುಕೊಳ್ಳ್ರಿ. ದೀನನಿಂದ ಕಲಿತುಕೊಳ್ತಾರೆ ಮತ್ತು ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿಯನ್ನು ಕಂಡುಕೊಳ್ಳುವಿರಿ. ಆತ್ಮದ ವಿಶ್ರಾಂತಿ. ಹೌದು, ಆತನು ಕೊಡುವ ವಿಶ್ರಾಂತಿ, ಇಲ್ಲಿ ಕಂಡುಕೊಳ್ಳುವ ವಿಶ್ರಾಂತಿ. 31ನೇ ರಹಸ್ಯ. ಹೌದು, ಈ ರೀತಿಯಾಗಿ ದೀನನಾಗಿರುವ ಯೇಸು ಕರ್ತನಿಂದ ನಾವು ದೀನತೆಯ ಟ್ರೈನಿಂಗ್, ತರಬೇತು ಹೊಂದಿಕೊಳ್ಳತಕ್ಕದ್ದು. ಆಶ್ಚರ್ಯ ಇದು. ಯಾಕಂತ ಹೇಳಿದರೆ, ಪರಲೋಕದ ಸುವರಗಳು ಎಲ್ಲವೂ ಡೌನ್ಲೋಡ್ ಮಾಡಬೇಕಾದರೆ ಅದು
ದಿಂದ ಡೌನ್ಲೋಡ್ ಮಾಡಬೇಕಾಗ್ತದೆ. ಆಶ್ಚರ್ಯ ಅಲ್ಲವೇ? ಹೌದು. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯವನ್ನು ಅದರಲ್ಲಿ 31 ಆಶೀರ್ವಾದಗಳು 30 ವಚನದಲ್ಲಿ ನಾವು ಕಂಡುಕೊಳ್ಳುವಂತೆ, ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.